ಇವ್ನೇನಕ್ಕಪ್ಪ ಲಾಸ್ಟಲ್ಲಿ ನಿಲ್ಸ್ಕೊಂಡೆ ಅಂದ್ರೆ ಒಂದು 6 ತಿಂಗಳಿಂದಲೂ ಇವ್ರಿಗೂ ನನಗೂ ಪರಿಚಯ. ಬನ್ನಿ ಸರ್ ಬನ್ನಿ. 6 ತಿಂಗಳಿಂದ ಪರಿಚಯ. ಸ್ಟಾರ್ಟಿಂಗ್ ಬೇಸಿಕ್ ಅಲ್ಲಿ ವಾಟ್ಸ್ಆಪ್ ಕ್ಲಾಸಿಗೆ ಸೇರ್ಕೊಂಡು ಪ್ರತಿ ಸಲನೂ ಫಂಕ್ಷನ್ ಮಾಡಿದಾಗೆಲ್ಲ ಬರ್ತಾರೆ, ಫ್ಯಾಮಿಲಿ ಸಮೇತ ಬಂದಾಗೆಲ್ಲ ಒಂದೊಂದು ಕೋರ್ಸ್ ಸೇರ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗು ಬೇಸಿಕ್ ಕ್ಲಾಸಿಗೆ ಸೇರ್ಕೊಂಡ್ರು, ಚೆನ್ನಾಗಿ ಕಲ್ತ್ರು. ಅದಾದ್ಮೇಲೆ ಡಿಸೈನ್ ಡಿಸೈನ್ ಕಲ್ತಾಯ್ತು. ನೆಕ್ಸ್ಟ್ ಫ್ಯಾಷನ್ ಡಿಸೈನು ಅದು ಮುಗೀತು. ಮ್ಯಾಮ್ ಇನ್ನೇನಿದೆ ನಿಮ್ಮ ಹತ್ರ ಕೋರ್ಸು ಹೇಳ್ಸಿ ನಾವು ಕಲಿಸ್ತೀವಿ ಅಂತ ಸರ್ ರೆಡಿಯಾಗಿ ನಿಂತ್ಕೊಂಡ್ರು. ಕುಚ್ ಕ್ಲಾಸ್ ಆಯ್ತು, ಆರಿ ವರ್ಕ್ ಆಯ್ತು, ನೋಡಿ ಎಲ್ಲ ಕೋರ್ಸು ಮುಗೀತು. ಮೇಡಮ್ ಮುಗೀತಾ, ಇನ್ನೂ ಏನಾದ್ರು ಇದೆಯಾ? ಇಲ್ಲ ಸರ್ ನಮ್ಮ ಹತ್ರ ಎಂಡೇ ಇಲ್ಲ, ಎಲ್ಲ ಕ್ಲಾಸು ಇರುತ್ತೆ, ಬನ್ನಿ. ಇವಾಗ ಫ್ಯಾಷನ್ ಇನ್ಸ್ಟಿಟ್ಯೂಟ್ ಓಪನ್ ಆಗಿದೆ, ಅದಕ್ಕೆ ಸೇರಿಸ್ತೀರಾ? ಎಸ್ ಮ್ಯಾಮ್ ನಾನು ರೆಡಿ, ಸೇರಿಸ್ತೀನಿ. ನಾನು ಕೂಡ ನಿಮ್ಮ ಥರ ಬೆಳಿತಾರೆ, ನಮ್ಮ ಮಿಸ್ಸಸ್ ಕೂಡ ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನೆಕ್ಸ್ಟ್ ಬೋಟಿಗೆ ಓಪನ್ ಮಾಡ್ಕೋಬೇಕು ಅಂತೇಳಿ ಅವತ್ತು ಹೇಳಿದೆ. ನಾನು ಪ್ರಾಮಿಸ್ ಮಾಡಿ ಹೋಗಿದ್ರು ಸರ್ ಬೋಟಿ. ಹೌದು ಮೇಡಮ್ ನೀವು ಏನು ಕಲಿಸ್ತೀರಾ ಕಲಿಸಿ, ನಾನು ಕಲಿಸ್ತಾನೆ ಇರ್ತೀನಿ ಅಂತೇಳಿ ಅವ್ರನ್ನ ಪ್ರತಿ ಒಂದು ಕ್ಲಾಸ್ಗೂ ಕೂಡ ಕಲಿಸಿ ಇವಾಗ ನೋಡಿ ಪ್ರತಿ ಸಲನೂ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸರ್. ನಾನು ಇವ್ರಿಗಿಂತ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸಪೋರ್ಟ್ ಪ್ರತಿಯೊಬ್ಬರು ಗಂಡನಿಗೆ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ ತುಂಬಾ ಹೆಸರು ಬೆಳೀತಾರೆ. ಇನ್ನೊಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಮಾತಾಡ್ತೀರಾ ಸರ್ ನೀವು? ನೋಡಿ ಕೊಡಗಿನಿಂದ ಪ್ರತಿ ಸಲ ನಾನು ಫಂಕ್ಷನ್ ಮಾಡಿದ್ಮೇಲೆ ಜಸ್ಟ್ ಸರ್ ಬರಬೇಕು ಅಷ್ಟೇ. ಓಕೆ ಮ್ಯಾಮ್ ಮತ್ತೆ ನಿನ್ನೆ ನೈಟ್ ಬಂದು ನಾಳೆ ರೂಮಲ್ಲಿ ಉಳ್ಕೊಂಡಿದ್ದು ಬೆಳಗ್ಗೆ ಕ್ಲಾಸಿಗೆ ಇಲ್ಲಿ ಬಂದು ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕು, ನಾಳೆ ಎಕ್ಸಾಮ್ ಇದೆ ಅಂದ್ರೂ ಇಲ್ಲ ಮೇಡಮ್ ನೀವು ನೋಡ್ಲೇಬೇಕು, ಬಂದೇ ಬರ್ತೀವಿ ಅಂತ ಪ್ರತಿ ಸಲನೂ ಬರ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್, ಖುಷಿ ಆಗತ್ತೆ. ಇಲ್ಲ ಇಲ್ಲ ನಾನು ಮಾಡ್ತೇನೆ ಆಯ್ತೇನ್ರು? ಯಾರು ಇನ್ನೊಬ್ರು? ಓಕೆ ಥ್ಯಾಂಕ್ ಯು. ಯುವಶ್ರೀ ಕುಚ್ ಕ್ಲಾಸ್, ಥ್ಯಾಂಕ್ ಯು. ಹೆಂಗೆ ಹೇಳ್ಕೊಟ್ರು ಬನ್ನಿ ಮೇಡಮ್ ಅವರು, ಹೆಂಗ್ ಕಲ್ತ್ರಿ? ಬಾ ಇಲ್ಲಿ ಬಂದಿದ್ದು ಆ ಕಡೆ ಬಾ. ವೆರಿ ಗುಡ್ ಮೇಡಮ್. ಸಲೀಮಾ ಇಬ್ರು ಬನ್ನಿ. ಆರೆವರೆಗೂ 2 ಇವ್ರು ನನಗೊಂದು ಗಿಫ್ಟ್ ಮಾಡ್ಕೊಂಡು ಬಂದಿದ್ರು, ಎಲ್ಲಿದೆ ಅದು? ಬೇಗ ಬನ್ನಿ. ವೆಯ್ಟ್ ಸಲೀಮಾ, ನೀನು ಅವ್ನು ಗಿಫ್ಟ್ ಕೊಟ್ಟಿದ್ದಾರೆ, ಲೈಫಲ್ಲೇ ಕೊಡುವಂತೆ ಇರೋ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಅಕ್ಷತಾ ಅಕ್ಷತಾ ಬಂದಿದ್ದೀರಾ? ಒಂದು ನಿಮಿಷ ಅವರು ಬಂದಿದ್ದೀರಿ. ನೆಕ್ಸ್ಟ್ ಫಸ್ಟ್ ಕ್ಲಾಸಲ್ಲಿ ಅವರು ಬಂದಿದ್ದಾರೆ. ಹೆಂಗ್ ಕಲ್ತಿಯಪ್ಪ? ಹಡಿ ವರ್ಕು ಚೆನ್ನಾಗಿ ಕಲ್ತಿದ್ಯಾ? ಓಕೆ. ಬೇಸಿಕ್ ಅಡ್ವಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ಯಾ, ವೆರಿ ಗುಡ್. ನಿಮ್ಮ ಮೇಡಮ್ ಬನ್ನಿ ಒಂದು ಫೋಟೋ ತೆಗೋಣ. ಏನನ್ಸುತ್ತೆ ನಮ್ಮ ಕ್ಲಾಸ್? ಸರ್ ಬನ್ನಿ, ಸರ್ ಬನ್ನಿ ಬನ್ನಿ, ಪರವಾಗಿಲ್ಲ ಖಂಡಿತ. ಇವರು ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ. ಏನಾದರೂ ಮೆಟೀರಿಯಲ್ ಇಲ್ಲ ಅಂದರೆ ನಮ್ಮ ಕ್ಲಾಸ್ ಹತ್ರ ಕರ್ಕೊಂಡು ಬಂದು ಮೆಟೀರಿಯಲ್ ತೊಗೊಂಡೋಗಿ ಎಲ್ಲ ಕಲಿಸ್ತಾರೆ. ಬನ್ನಿ ಸರ್, ಪರವಾಗಿಲ್ಲ, ಪಾಪ ಕರ್ಕೊಂಡು. ಓಕೆ, ಏನನ್ಸುತ್ತೆ ಕ್ಲಾಸ್ ಬಗ್ಗೆ? ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕುಮಾರಿ ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ, ಏನು ತಪ್ಪು ಮಾಡಿದ್ರು ಮತ್ತೆ ಕೇಳಿದ್ರು ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಕಲಿಸ್ತಾರೆ ಎಲ್ಲರೂ. ಮತ್ತು ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ನನಗೆ ಎಲ್ಲ ಒಬ್ಬಳೇ ಓಡಾಡೋಕ್ಕೆ ಬರಲ್ಲ, ಏನು ಬೇಕು ಅಂದ್ರೂ ಕರ್ಕೊಂಡು ಕೊಡ್ತಾರೆ. ಓಕೆ, ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಇಲ್ಲೇ ಹತ್ರ ಇರೋದಾದ್ರೆ ಪಾಪನ್ ತಗೊಂಡು ಬರೋಕ್ಕಾಗಲ್ಲ ಅಂತ ನಾನು ಆನ್ಲೈನ್ ಸೇರ್ಕೊಂಡೆ. ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಲೈವಲ್ಲಿ ಹೆಂಗೆ ಹೇಳ್ಕೊಡ್ತಾರೋ ಹಂಗೆ ಹೇಳ್ಕೊಡ್ತಾರೆ. ಆನ್ಲೈನಲ್ಲಿ ಎಲ್ಲ ಕಲಿಬೋದು, ಎಲ್ಲ ಬಂದು ಕಲ್ತ್ಕೊಳ್ಳಿ. ಕುಮಾರಿಂದ ಬಂದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ಸಲ ಕೇಳಿದ್ರು ಹೇಳ್ಕೊಡ್ತಾರೆ, ಬೇಜಾರು ಮಾಡ್ತಾರೆ.
ಬನ್ನಿ ಸಲ್ಮಾ, ಏನ್ ಗಿಫ್ಟ್ ತೋರ್ಸು. ನೋಡಿದ್ರಾ? ನಮ್ಮ ಸಂಸ್ಥೆ ಲೋಗೋ ಮಾಡಿದ್ದಾರೆ. ಆರಿ ವರ್ಕ್ ಅಲ್ಲಿ ನಮ್ಮ ಸಂಸ್ಥೆ ಲೋಗೋ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಾಣಿಸ್ತಾ ಇದೆಯಲ್ಲ, ವಿದ್ಯೆ ಇರ್ಬೇಕ್ರೆ, ವಿದ್ಯೆ ಇರ್ತದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ ಈ ಲೋಗೋ ಮಾಡಕ್ ಎಷ್ಟು ಇದಾಗುತ್ತೆ, ಎಷ್ಟು 3 ದಿನ 4 ದಿನ ಟೈಮ್ ತಗೊಂಡು ಮೇಡಮ್ ನಿಮ್ಗೊಂದು ಗಿಫ್ಟ್ ತರ್ತೀನಿ ನಾನು ಅಂದ್ರು. ನಾನು ನಾರ್ಮಲ್ ಆಗಿ ಅನ್ಕೊಂಡೆ. ಇದು ನೋಡ್ರಿ ತುಂಬಾನೇ ಖುಷಿ ಆಯ್ತು. ವೆರಿ ವೆರಿ ಗುಡ್ ಕಂಡ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಓಕೆ, ಒಂದು ಫೋಟೋ ತೆಗಿಪ. ಸಲೀಮಾ ಅವರು ಬಂದು ನಮಗೆ 1 ಮಂತ್ ಬೇಸಿಕ್ಗೆ ಜಾಯ್ನ್ ಆಗ್ತೀನಿ ಅಂತ ಅಂದ್ರು. ಬೇಸಿಕ್ ಆರಿ ವರ್ಕ್ಗೆ ಜಾಯ್ನ್ ಆದ್ರು. ಯೂಶಲಿ ಏನಾಗುತ್ತೆ, 1 ಮಂತ್ ಕೋರ್ಸ್ನ 1.5 ತಿಂಗಳವರೆಗೂ ನಾವು ತಗೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ಕೆಲವರು 1 ವೀಕ್ ಅಥವಾ 15 ಡೇಸ್ವರೆಗೂ ಅವ್ರಿಗೆ ನೀಟ್ ಹ್ಯಾಂಡಲ್ ಮಾಡಕ್ ಬರಲ್ಲ. ಆದ್ರೆ ಸಲೀಮಾ ಅವರು 1 ಮಂತ್ ಕೋರ್ಸ್ನ 20 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ರು. ಅದೇ ತರ ಅಡ್ವಾನ್ಸ್ ಮತ್ತೆ ಜಾಯಿನ್ ಆದ್ರು. 1 ಮಂತ್ ಅಂತ ಹೇಳಿದ್ರೆ ಆಯ್ತು ಮೇಡಮ್ 1 ಮಂತಲ್ಲಿ ನಾನು ಕಲಿತೀನಿ ಅಂದ್ರು. 1 ಮಂತ್ನ ಮತ್ತೆ 20 ಡೇಸ್ಗೆ ಇಳಿಸ್ಬಿಟ್ಟು ಎರಡನ್ನೂ ಸೇರಿ ಅವರು 40 ದಿನದಲ್ಲಿ ಕಲಿತಿದ್ದಾರೆ. 60 ದಿನದ ಕೋರ್ಸ್ನ 40 ದಿನದಲ್ಲಿ ಕಲಿತಿದ್ದಾರೆ. ಜೋರಾದ ಚಪ್ಪಾಳೆ. ತುಂಬಾ ಇಂಟ್ರೆಸ್ಟ್ ಇರಬೇಕು ಕಲಿಬೇಕು. ಚಿಕ್ಕ ಚಿಕ್ಕ ಮಗು ಇದೆ. ಆ ಮಗುನ್ ಬಿಟ್ಬಿಟ್ಟು ಬೆಳಗ್ಗೆ ಬರ್ತಾರೆ, 11-11:30 ಹಂಗೆ ಬರ್ತಾರೆ. 1:30ವರೆಗೂ ಇರ್ತಾರೆ. ಮೇಡಮ್ ನನ್ ಮುಗೀತು, ನೆಕ್ಸ್ಟ್ ನಾನು ನಾಳೆ ಏನ್ ಮಾಡ್ಬೇಕು ಹೇಳಿ ಅದನ್ನ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಅವರೇ ವ್ಯಾಲೆಂಟರಿ ಆಗಿ ಕೇಳ್ತಾರೆ. ಇದನ್ನ ಎಲ್ಲ ಸ್ಟೂಡೆಂಟ್ಸು ಅನುಸರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸಲೀಮಾ. ನಿಮ್ಮ ಬಗ್ಗೆ ಹೇಳು. ಇಲ್ಲ ಕುಚ್ ಕ್ಲಾಸ್ ಅಲ್ವಾ, 2 ಇದೆ. ನಿಮ್ ನಿಂತ್ಕೊಳ್ಳಿ. ಓಕೆ, 2 ಕಲ್ತಿದ್ದಾರೆ. ಆರಿ ವರ್ಕು ಮತ್ತೆ ಕುಚ್ ಎರಡನ್ನೂ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಬಂದು ಪ್ರತಿ ಸಲನೂ ತೋರಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ನೀವು ಹೇಳಿ ಅವ್ರ ಬಗ್ಗೆ. ಸೇಮ್ ಕುಮಾರಿ ಮೇಡಮ್ ಹೇಳಿದ್ರಲ್ಲ, ಅದೇ ತರ ನನ್ನ ಕುಚ್ ಕ್ಲಾಸನ್ನು 2 ಕೋರ್ಸು ತಗೊಂಡು ಅದನ್ನ 20 ಡೇಸಲ್ಲೇ ಕಂಪ್ಲೀಟ್ ಮಾಡಿದ್ರು. ಇಲ್ಲ 1 ತಿಂಗಳು 1.5 ತಿಂಗಳು ಮಾಡ್ತಾರೆ. ಆದ್ರೆ ಇವರು 20 ಡೇಸಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ಬೇಗ ಮುಗಿಸಿದ್ರು. ವೆರಿ ಗುಡ್. ಟೀಚರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮ್ಯಾಮ್. ತುಂಬಾ ಥ್ಯಾಂಕ್ಸ್. ನಮ್ಮ ಸಂಸ್ಥೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಬೆಳೀತಾ ಇರ್ಬೇಕು, ನಾವು ಬೆಳೆಸ್ತಾ ಇರ್ಬೇಕು ಅಷ್ಟೇ. ನೆಕ್ಸ್ಟ್ ಆಯ್ತಲ್ವಾ? ಹಾಕ್ಬಿಡೋರೆ ಮರ್ತೋಯ್ತಾ ನೀವು ಎಂದಾಗಿರೋದು? ಕೆರೆದಡ ಆಡ್ಸಿ ಆ ಬಾಲ್ಯದ ನೆನಪು. ಬನ್ನಿ ಬನ್ನಿ ನಿಂತ್ಕೊಳ್ಳಿ. ಬನ್ನಿ, ಚೆನ್ನಾಗಿದ್ದೀರಾ? ಗಲಾಟೆ ಮಾಡಬೇಡಿ. ಫಸ್ಟ್ ಪ್ರೈಸ್ ಎಲ್ಲ ಮ್ಯೂಸಿಕಲ್ ಚೇರು. ಅದಕ್ಕೆ ರೆಸ್ಟ್ ಇರುತ್ತೆ ಬನ್ನಿ ಅಂತ. ಓಕೆ, ಫಸ್ಟ್ ಯಾರ್ಯಾರು ಗೆದ್ದಿರೋದಪ್ಪ? ಮುಂದೆ ಬನ್ನಿ, ಫಸ್ಟ್ ಇರೋ ಮುಂದೆ ಬನ್ನಿ. ಫಸ್ಟ್ ಗೆದ್ದಿರೋದು ಇಲ್ಲ ನಡ್ಕೊಂಡಿದ್ರೆ ಲೈನು ಇಲ್ಲಿ ಕಮಲ, ಇಲ್ಲಿ ಕಮಲ ಸೆಕೆಂಡ್ ಅಲ್ಲ, ಹುಷಾರ. ಇಷ್ಟು ಜನ ಫಸ್ಟ್ ಪ್ರೈಸಾ? ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ವಿ. ಹೆಂಗೆ ಫುಲ್ ನೆನಪಾಯ್ತು ಗೇಮ್ಸ್ ಎಲ್ಲ ಆಡಿ. ಓಕೆ, ನೆಕ್ಸ್ಟ್ ನಾಲ್ಕುಮಣಿಯವರೇ ಕೆರೆ ದಡ ಹಾಡಿ ಬಾಲ್ಯದ ನೆನಪಲ್ಲಿ ನೆನೆಸಿ ಮೀಟ್ ಆಗಿದ್ದಾರೆ. ಓಕೆ,
ನೋಡಿ ಇವ್ರು ಈ ಏಜ್ ಅಲ್ಲೂ ನಾವು ಗೇಮ್ ಆಡ್ಬೋದು. ಎಷ್ಟು ಫಾಸ್ಟ್ ಆಗಿ ಆಡಿದ್ರು ಅಂದ್ರೆ ಫಸ್ಟ್ ನಾನು ಬೇಡ ಅಂದ್ರೆ ಆ ಏಜ್ ಅವ್ರನ್ನೇ ಹಾಕ್ಬಿಟ್ಟು ಗೇಮ್ಸ್ ಆಡ್ಸೋಣ ಅಂತ ಆಡಿಸ್ದೆ. ಅದ್ರಲ್ಲಿ ಗೆದ್ದು ಮತ್ತೆ ಇವ್ರು ಮಾಮೂಲಿ ಇವ್ರಗಳ ಜೊತೆ ಆಡ್ಸಿದ್ರು, ಅದ್ರಲ್ಲೂ ವಿನ್ ಆಗಿದ್ದಾರೆ. ವೆರಿ ವೆರಿ ಗುಡ್. ಏನನ್ನಿಸ್ತು ಗೇಮ್ ಆಡ್ಬೇಕಾಗ? ಏನ್ ಜೋಶಾಗಿದ್ರಲ್ಲ ನೀವು. ಅವಾಗ ಎಷ್ಟು ಹೇಳ್ಬಿಟ್ಟು ನೋಡಿ ಕಲ್ತ್ಕೊಂಡಿದ್ದೆ ನಾನು. ಹೌದಾ? ಫಸ್ಟ್ ಆಡ್ಬೋದಾ ಅನ್ಕೊಂಡಿದ್ದೆ. ಏನು ಅಸ್ಪಾಸ್ಟಾಗಿ ಆಡ್ ಗೆದ್ಬಿಟ್ರಲ್ಲ. ಜೋರಾದ ಚಪ್ಪಾಳೆ ಕೊಡ್ಬೇಕಮ್ಮ. ಒಂದು ಫೋಟೋ ತೆಗಿಯಪ್ಪ ನಮ್ಮ ಅಲ್ಲೊಂದು ನಮ್ಮಲ್ಲಿ ನಿಮ್ಗೆ ತಕೊಂಡ್ಬಿಟ್ರೆ ಸೆಕೆಂಡ್ ಪ್ರೈಸ್. ಮೆಡಲ್ ಕೊಡ್ತಾ ಅಂತಿದ್ದೀರಲ್ಲಪ್ಪ. ಫೋಟೋ 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 ಫೋಟೋ. ಆನ್ಲೈನ್ ಅಲ್ಲಿ ಗೇಮ್ ಆಡಿ ವಿನ್ ಆಗಿರೋದು. ದೊಡ್ಡ ಪ್ರೈಸ್ ಸಂಗೀತ ನಿಂತು ಥರ್ಡ್ ಪ್ರೈಸ್. ಥರ್ಡ್ ಪ್ರೈಸ್ ಫಸ್ಟ್ ಪ್ರೈಸ್ ಸಂಗೀತ. ಎನರ್ಜಿ ಡ್ರಾಪ್ ಆಗಿದೆ, ಹೊಟ್ಟೆ ಆಗ್ತಾ ಇದೆ. ಅಷ್ಟು ಬರ್ಲಿಲ್ಲ ನೋಡಪ್ಪ, ಎರಡೆರಡು. ಏನನ್ನಿಸ್ತು ಗೇಮ್ ಮಾಡಿ ಎಲ್ಲ? ತುಂಬಾ ಖುಷಿ ಆಯ್ತು. ಮೊಬೈಲಲ್ಲಿ ಒಂದು ಫೋಟೋ ಆಯ್ತು ಅಂತ